ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ 1 kg ಬಾಂಗ್ಡ ಅಂದರೆ ಹೈಲಮೀನು ತೊಗೊಂಡಿದ್ದೀನಿ. ಇಷ್ಟು ನೋಡಿ, ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೀಗೆ ಸ್ಲೈಸಸ್ ಆಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಇದೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನೀಗ ಇನ್ಸ್ಟೆಂಟಾಗಿ ಯಾರಾದರೂ ಮನೆಗೆ ಬಂದರೆ ದಿಢೀರಂತ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಮಸಾಲೆ ರುಬ್ಬಿದ್ದು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ನಾರ್ಮಲ್ ಚಿಲ್ಲಿ ಪೌಡ್ರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ನ ಹಾಕ್ತೀನಿ, ಕೋರಿಯಂಡರ್ ಪೌಡರ್. ಒಂದು ಅರ್ಧ ಸ್ಪೂನಷ್ಟು ಬಂದುಬಿಟ್ಟು ನಾನು ಜೀರಾ ಪೌಡರ್ನ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ಟರ್ಮರಿಕ್ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅರ್ಧಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ತೀನಿ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಕೂಡ ಕಟ್ ಮಾಡಿ ಇದಕ್ಕೆ ರಸನ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಳ್ಳೋಣ. ಪೂರ್ತಿ 1 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ಪೂನು ಕಾರ್ನ್ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ. 1 ಸ್ಪೂನು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕೋದು ಬೇಡ. ಉಪ್ಪು ಚೆಕ್ ಮಾಡಿಕೊಂಡು, ಉಪ್ಪು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು. ನೋಡಿ, ಈ ರೀತಿ ಇದೆ. ನೋಡಿ, ರೀತಿ ಇದರ ಒಳಗೆ ಕೂಡ ನೀಟಾಗಿ ಹೋಗಬೇಕು. ಎಲ್ಲದಕ್ಕೂ ಕರೆಕ್ಟಾಗಿ ಸೆಟ್ಟಾಗಿದೆ. ಇದರೊಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಮತ್ತೆ ಫ್ರೈ ಮಾಡೋದು. ನಿಮಗೆ ತವಾ ಫ್ರೈ ಬೇಕಾದ್ರೆ ತವಾ ಫ್ರೈ, ನಾನು ಇವತ್ತು ರವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಅದನ್ನು ಇನ್ನು 1 ಅವರ್ ಬಿಟ್ಟು ಆಮೇಲೆ ತೆಗೆದು ಫ್ರೈ ಮಾಡೋಣ. 1 ಅವರ್ ರೆಸ್ಟ್ಗೆ ಇಡೋಣ. ಇವಾಗ ಆಗಿದೆ, 1 ಅವರ್ ಆಗಿದೆ. ನೋಡಿ, ಫಿಶ್ ಈ ಥರ ಇದೆ. ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇದು ತುಂಬ ಒಂದೇ ಸರಿ ಉರಿಯೋದು ಬೇಡ ಅಂತ. ನೆಕ್ಸ್ಟ್ ಇನ್ನೊಂದು ಸರಿ ಬೇಕಾದಾಗ ನಾವು ಅದನ್ನು ಫ್ರೈ ಮಾಡ್ಕೋ. ಅದರಿಂದ ಅದನ್ನು ನಾನು ಫ್ರೀಝರ್ಗೆ ಹಾಕಿದ್ದೀನಿ. ಇಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡಿದ್ದೀನಿ. ರವೆ ಫ್ರೈ ಮಾಡೋದಾದ್ರೆ ರವೆ ತೊಗೊಂಡ್ರೆ ಆಯಿತು. ಇಲ್ಲ ಅದೇ ರೀತಿಯೇ ಹಂಗೆ ಫ್ರೈ ಮಾಡಬೇಕು ಅಂದರೆ ಜಸ್ಟ್ ಇದನ್ನೇ ನಾವು ಆಯಿಲಿಗೆ ಬಿಟ್ಟರೆ ಆಗುತ್ತೆ. ಈಗ ನಾನು ಇದನ್ನು ರವೆ ಫ್ರೈ ಮಾಡ್ತಾ ಇದ್ದೀನಿ. ಅದರಿಂದಾಗಿ ನೋಡಿ, ಈ ಥರ ಫಿಶ್ ತಗೊಂಡು ಹೀಗೆ ಜಸ್ಟ್ ಇದನ್ನು ಆಯಿಲಿಗೆ ಬಿಟ್ಟರೆ ಆಯಿತು. ಫಸ್ಟೇ ಮಸಾಲೆ ಹಾಕಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಬೇಕಾದ್ರೆ ನಾವು ಫ್ರೈ ಮಾಡ್ಕೋಬೋದು. ಅದ್ರ ಮಸಾಲೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಇದು ರೆಡಿ ಆಯಿತು. ಈಗ ಎಣ್ಣೆಗೆ ಬಿಟ್ಕೊಳ್ಳೋಣ. ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ನೋಡೋಣ, ಇದನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ.
ಎಷ್ಟು ಬೇಕು ಎಣ್ಣೆ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಮತ್ತು ಅದು ರವೆ ಎಲ್ಲಾದರೂ ಇದಾಗುತ್ತಲ್ಲ, ಅದರಿಂದಾಗಿ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋದು. ತುಂಬ ಎಣ್ಣೆ ಹಾಕೋದು ಬೇಡ, ಒಂದು ಮೀನು ಮುಳುಗುವಷ್ಟು ಹಾಕಿದ್ರೆ ಸಾಕು. ಲೋ ಫ್ಲೇಮಲ್ಲೇ ಆದಷ್ಟು ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಚೆನ್ನಾಗಿ ಒಳಗೆಲ್ಲ ಬೇಯೋದು ಅದರಿಂದಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಹಾಗೆ ಇದನ್ನು ಇನ್ನೊಂದು ರೌಂಡು ತಿರುಗಿಸಾಕೋಬೋಣ. ಎರಡು ಸೈಡ್ ಆಗಿದೆ ನೋಡಿ. ಇವಾಗ ಇದನ್ನು ತೆಗೆಯೋಣ. ನೋಡಿ, ವಿತ್ ರವೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ತೀನಿ. ಇನ್ನೊಂದು ಬಂದು ಹಾಗೆ ಸಿಂಪಲಾಗಿ ಬರೀ ಮಸಾಲೆನಲ್ಲೇ ಹಾಕ್ಕೊಳ್ಳೋಣ ವಿತೌಟ್ ರವೆ. ಇದನ್ನು ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಯಿತು. ಇದನ್ನು ಕೂಡ ತಿರುಗಿಸ್ಕೊಳ್ಳೋಣ. ಇದು ಇದರಲ್ಲಿ ರವೆ ಇಲ್ಲ, ಅದೇ ರೀತಿಯೇ ನಾನು ಪ್ಲೇನಾಗಿ ಮಾಡಿದ್ದೀನಿ. ಇದು ಇವಾಗ ಆಗಿದೆ, ಇದನ್ನು ತೆಗೆದ್ಬಿಡೋಣ. ನೋಡಿ, ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ ಬೆಂದಿರೋದು ನೋಡಿ, ಆ ಥರ ಇದೆ ಅಂತ. ನೋಡಿ, ಫಿಶ್ ರೆಡಿ ಆಗಿದೆ ನೋಡಿ. ಇಲ್ಲಿ ಎಲ್ಲ ಸೂಪರ್ ಆಗಿದೆ ನೋಡಿ. ಇದು ನಾನು ಇದು 3 ಬಂದು ವಿತ್ ರವೆ ಹಾಕಿದ್ದೀನಿ, ಇದೊಂದು ಬಂದು ವಿತೌಟ್ ರವೆ. ಇದು ರವೆ ಹಾಕಿಲ್ಲ, ಹಾಗೆಯೇ ಇದೆ. ಎರಡೂ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ಒಬ್ಬೊಬ್ಬರು ರವೆ ಹಾಕಿದ್ದು ಇಷ್ಟಪಡೋದಿಲ್ಲ, ಅದರಿಂದಾಗಿ ರವೆ ಹಾಕತ್ತೆ ಮಾಡಿದ್ದು ಕೂಡ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಮಸಾಲೆ ಹಾಕಿ ಇದುವರೆಗೂ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿದ್ದೀರಿ. ಸೂಪರಾಗಿದೆ. ಇದೇ ರೀತಿ ಮಸಾಲೆ ನೀವು ಹಾಕಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ನೀವು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.